ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಧರ್ಮ ಜಾತಿ ಭೇದ ಭಾವವಿಲ್ಲದೆ ಸಹಾಯ ಮಾಡುವ ಮನೋಭಾವ ಪ್ರಾರ್ಥನಹಳ್ಳಿ ಪರಿವಾರದ ಅತ್ಯಂತ ಮುಖ್ಯ ಕಾರ್ಯ ಎಂದು ಡಿವೈಎಸ್ಪಿ ಸೈಯದ್ ರೋಷನ್ ಸಮೀರ್ ಅವರು ಹೇಳಿದರು. ನಗರದ ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಅವರ ಹಾರ್ಡ್ವೇರ್ ಅಂಗಡಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಬಡವರಿಗೆ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು ನಮ್ಮಲ್ಲಿರಬೇಕು. ಪರಸ್ಪರ ಸಹಕಾರದಿಂದಲೇ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳಿದರು. ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆಯೇ ಸಮಾನ ಅವಕಾಶ, ಶಿಕ್ಷಣ ಮತ್ತು ಪ್ರೋತ್ಸಾಹ ನೀಡಬೇಕು. ಹೆಣ್ಣು ಏನೂ ಕಡಿಮೆ ಇಲ್ಲ, ಗಂಡು ಏನೂ ಹೆಚ್ಚು ಅಲ್ಲ, ಇಬ್ಬರು ಸಮಾನರು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಧರ್ಮ ಗ್ರಂಥಗಳಾದ ಕುರಾನ್, ಭಗವದ್ಗೀತೆ, ಬೈಬಲ್ ಎಲ್ಲವೂ ಮಾನವೀಯತೆ, ಸತ್ಯ ಮತ್ತು ಧರ್ಮದ ಮಹತ್ವವನ್ನು ಸಾರುತ್ತವೆ ಅಂತ ಹೇಳಿದರು. ಸಮಾಜದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ನೆರವಾಗುವ ಮನೋಭಾವವು ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಅವರು ರಂಜಾನ್ ಹಬ್ಬದಲ್ಲಿ ಬಡವರಿಗೆ ಕಿಟ್ಟು ಧರಿಸುವ ಕಾರ್ಯಕ್ರಮದ ಮೂಲಕ ನಿರೂಪಿಸಿದ್ದು ಅದು ವಿಶೇಷವಾಗಿದೆ ಅಂತ ಹೇಳಿದರು. ಅಂಜುಮನ್ನೆ ಇಸ್ಲಾಂ ಸಮಿತಿಯ ಅಧ್ಯಕ್ಷ ತೌಫಿಕ್ ಪ್ರಾರ್ಥನಹಳ್ಳಿ ಅವರು ಮಾತನಾಡಿದರು. ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಅವರ ಸೇವೆ ಶ್ಲಾಘನೀಯವಾಗಿದೆ ಅಂತ ಹೇಳಿದರು. ಅರ್ಬನ್ ಬ್ಯಾಂಕ್ ಉಪಾಧ್ಯಕ್ಷ ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಮಾತನಾಡಿ, ಹಬ್ಬ ಎಂದರೆ ಕೇವಲ ಹಣ ಅಥವಾ ಬಟ್ಟೆ ಕೊಡುವುದಲ್ಲ, ಬಡವರ ಜೊತೆ ನಿಲ್ಲುವುದು ಮತ್ತು ಸಂತೋಷ ಹಂಚಿಕೊಳ್ಳುವುದೇ ನಿಜವಾದ ಹಬ್ಬ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸುಮಾರು 2500 ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಧಾನ್ಯ, ಕುಕ್ಕರ್, ಗ್ಯಾಸ್ ಸ್ಟವ್, ಇಸ್ತ್ರಿ, ಮಿಕ್ಸರ್ ಸೇರಿದಂತೆ ಇತರೆ ವಸ್ತುಗಳನ್ನು ವಿತರಿಸಲಾಯಿತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸಲ್ಮಾನ್ ಪ್ರಾರ್ಥನಹಳ್ಳಿ ಮಾತನಾಡಿ, ನನ್ನ ತಂದೆಯವರು ನನಗೆ ಅನೇಕ ಒಳ್ಳೆಯ ವಿಷಯಗಳನ್ನು ಕಲಿಸಿದ್ದಾರೆ. ಅವರು ಜೀವನದಲ್ಲಿ ಹಲವಾರು ಉತ್ತಮ ಮೌಲ್ಯಗಳನ್ನು ಬೋಧಿಸಿದ್ದಾರೆ. ಅವರ ಹಾದಿಯಲ್ಲೇ ನಡೆಯುವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಜೀರ್ ಕನ್ನೊಳ್ಳಿ, ಕಾಡುಮಾಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಬೂಬಕ್ಕರ್ ಕುರ್ಚಿ ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದನಾರ್ಪಣೆ ಮಾಡಿದರು. ಬೃಹತ್ ಉದ್ದಿಮೆದಾರ ಇಸಾಕ್ ನಿಪ್ಪಾನಿ, ಪ್ರದೀಪ್ ಮಹಾಲಿಂಗ್ಪುರ್ ಮಠ್, ಉಸ್ಮಾನ್ ಜಾಗೀರ್ದಾರ್, ಮುಸ್ತಾಕ್ ಜಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಾವುದೇ ಒಂದು ಹೆಣ್ಣು ಮಗು ಕೂಡ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಗುವಿಗೆ ಕೂಡ ಶೈಕ್ಷಣಿಕವಾಗಿ ಸ್ಕೂಲ್ ಕಾಲೇಜ್ ಬಿಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ದಯಮಾಡಿ ಮಾಡಬೇಡಿ. ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಗುವಿಗೆ ಎಷ್ಟು ಸ್ಥಾನ ಕೊಡ್ತೀರೋ ಹೆಣ್ಣು ಮಗುವಿಗೆ ಕೂಡ ಅದೇ ಸ್ಥಾನ ಕೊಡಬೇಕು. ಹೆಣ್ಣು ಏನು ಕಡಿಮೆನಲ್ಲ, ಗಂಡೇನು ಹೆಚ್ಚೇನಲ್ಲ. ಈ ಇಬ್ಬರನ್ನು ಕೂಡ ಸರಿಸಮಾನವಾಗಿ ನೋಡಿಕೊಂಡು ಅವರ ಒಂದು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ತಕ್ಕಂಥ ಕೆಲಸ ಕಾರ್ಯಗಳು ತಮ್ಮಿಂದಾಗಲಿ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಾಮೂನ್ ಪ್ರಾರ್ಥನಹಳ್ಳಿಯವರು ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರತಿ ವರ್ಷ ಒಂದು ಜಕಾತ್ ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಾಗಿದ್ದೆ. ಇವತ್ತು ಕೂಡ ನನಗೆ ಕೆಲಸ ಕೊಡಲಿಲ್ಲ, ಬರಲೇಬೇಕು ಸರ್ ನೀವು ಅಂತ ಬಿಟ್ಟು ನನಗೆ ಕರೆದ್ರು. ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಮಾಮೂನ್ ಪ್ರಾರ್ಥನಹಳ್ಳಿ ಹಾಗೂ ಕುಟುಂಬದವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅವರಿಗೆ ಆರ್ಥಿಕವಾಗಿ ಇನ್ನಷ್ಟು ಸದೃಢವಾಗಿ ಮಾಡ್ತಕ್ಕಂತಹ ಕೆಲಸ ಅಲ್ಲಾಹನು ಮಾಡಲಿ. ಈ ಒಂದು ಸಮಾಜಕ್ಕೆ, ಅನಂತರ ಈ ಒಂದು ಜಮಖಂಡಿ ಒಂದು ಪ್ರದೇಶಕ್ಕೆ ಒಂದು ಹೆಚ್ಚಿನ ಒಂದು ಯಾರು ಬಡವರಿದ್ದಾರೆ, ಮುಸ್ಲಿಂ ಸಮಾಜ ಇರ್ಬೋದು ಅಥವಾ ಬೇರೆ ಹಿಂದೂ ಸಮಾಜದವರು ಇರ್ಬೋದು, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲರೂ ಕೂಡ ಸಹಾಯ ಮಾಡಿಕೊಂಡೇ ಬಂದಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ದೇವರು ಅವ್ರಿಗೆ ಕೊಡಲಿ. ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು, ಒಂದು ಶುಭ ಕಾರ್ಯಗಳು ಅವರಿಂದ ಆಗಲಿ ಅಂತ ಹೇಳ್ಬಿಟ್ಟು ಹಾರೈಸುತ್ತಾ, इस रमजान के पवित्र महीने में आप सब लोग हमसे रूबरू हुए, हम भी आना चाहते हैं. हमारी कौन से मिलने की मोहब्बत बहुत रहती है, लेकिन कहाँ पर जाकर कहाँ पर एकता के साथ मिल नहीं सकते. आज अल्लाह ने मौका दिया, आप सबको मिलाया और हमें बहुत खुशी है. और खास करके मामून प्रार्थनहಳ್ಳಿ साहब के बारे में अगर जितना भी बोलेंगे तो बहुत कम है. रमजान की ईद रहती है, उसका पूरा किट दे रहे हैं. जो ईद आपकी खुशी से हो, जैसा कि हमारे घर में ईद होती है ऐसे ही आपके घरों में भी हो. और आप लोगों से मैं एक रिक्वेस्ट करना चाहता हूँ, मामून भाई साहब को किसी चीज की कमी नहीं है. और वो जो नहीं है, जो भी आज मामून साहब है, वो आप लोगों की दुआओं की बरकत से है. मैं आप सबसे ये कहना चाहता हूँ, मेरे अब्बा ने, मामून प्रार्थनहಳ್ಳಿ जो है मेरे अब्बा, उन्होंने मुझे बहुत सारी अच्छी चीजें सिखाई है. बुरी चीज तो कोई नहीं सिखाई, बहुत अच्छी चीजें सिखाई है. उसमें सबसे पसंदीदा मुझे ये चीज लगती है कि गरीबों की मदद करो. भी ईद को पैसा नहीं सो, कपड़े नहीं सो, इसको नहीं बनाना, ऐसा किसके भी कर रहे तो मुझे अच्छा नहीं लगता. क्योंकि मैं आज जो भी हूँ अल्लाह के फजल करम से गरीबों की दुआ से चाहे हिंदू हो चाहे मुस्लिम हो, सब लोगों की दुआ मुझे लगी है. मैं बोलने को वादा करता हूँ. और मैं कभी भी
गरीब की शादी कोई रहते गरीब रहते सौकार रहते कभी भी मैं हिंदू मुस्लिम नहीं किया। तो हमें पार नहीं खानदान पर सोच देना कि तुम्हारी दुआ रहते और मेरा बेटा मुझे साथ दिया और सोचते हैं तुम्हारी दुआ मेरे साथ है, हमारे परिवार के साथ तुम्हारी दुआ रहते कभी भी महमूद पार करे गोर गरीब को छोड़ नहीं है। मुझे नुकसान हो चलता है गोर गरीब का क्या नुकसान नहीं होगा। मेरी आदत है कोई चाहे हिंदू हो चाहे मुस्लिम हो, हाँ हिंदुओं से मैं ज्यादा भी टाइम लेता नहीं तो मैं सोचते खुशी खुशी से ईद बनाओ और क्या है क्या सब दिन दुआ करो कि अगले आने वाले दिन में पूरी पार्टनर फैमिली के सब दिन आगे बढ़ा दे, सब दिन के बच्चे डॉक्टर होंगे अच्छे होंगे गरीबों की मदद करने को सब दिन आप दुआ करो।